ಐಸ್ ಕ್ರೀಮ್ ಪ್ರಿಯರು ಯಾರೆಲ್ಲ ಇದ್ದೀರಾ? ಕೈ ಎತ್ತಿ. ಚಳಿಗಾಲ ಇದ್ರು ಮಳೆಗಾಲ ಇದ್ರು ಐಸ್ ಕ್ರೀಮ್ ಕಂಡ ತಕ್ಷಣ ಬೇಡ ಅನ್ನೋದೇ ಇಲ್ಲ ನೋಡಿ. ಶಾಪ್ ನಲ್ಲಿರುವ ಐಸ್ ಕ್ರೀಮ್ ನಲ್ಲಿ ಕ್ರೀಮೇ ಇರೋದಿಲ್ಲ ಬಿಡಿ, ಬರೀ ಎಣ್ಣೆನಲ್ಲಿ ಹಾಕಿ ಡೆಸರ್ಟ್ ಅಂತ ಮಾಡಿರ್ತಾರೆ. ನಾವು ಮನೆಯಲ್ಲೇ ಆರೋಗ್ಯಕರ ಐಸ್ ಕ್ರೀಮ್ ನ ಪ್ಯೂರ್ ಆಗಿ ಮಾಡಿ ಹೆಲ್ತಿಯಾಗಿ ತಿನ್ನೋ ಹಾಗಿದ್ರೆ ಹೊರಗಡೆದ ಐಸ್ ಕ್ರೀಮ್ ಯಾಕೆ ಬೇಕು? ಪಟಾಪಟ್ ಅಂತ ಈಗ ಮಾಡೋಣ. ಮೊದಲಿಗೆ ಚೆನ್ನಾಗಿ ಬಲಿತ ಒಂದು ಅವಕಾಡೋ, ಬೆಣ್ಣೆ ಹಣ್ಣು ಅಥವಾ ಬಟರ್ ಫ್ರೂಟ್ ಇದನ್ನ ತಗೊಳ್ಳೋಣ. ಬಟರ್ ಫ್ರೂಟ್ ತುಂಬಾ ದುಬಾರಿ ಆಗಿರೋದ್ರಿಂದ ಇನ್ನು ಸ್ವಲ್ಪ ಜಾಸ್ತಿ ಮಾಡೋ ಆಸೆಗೋಸ್ಕರ ಸ್ವಲ್ಪ ಏಲಕ್ಕಿ ಬಾಳೆಹಣ್ಣನ್ನ ಸೇರಿಸ್ಕೊಂತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆಷ್ಟು ಸಿಹಿ ಬೇಕೋ ನೋಡ್ಕೊಂಡು ಸಕ್ಕರೆ ಅಥವಾ ಬೆಲ್ಲವನ್ನು ಸೇರಿಸಿ. ರುಚಿ ಜಾಸ್ತಿ ಮಾಡೋದಕ್ಕೆ ನಾನು ಸ್ವಲ್ಪ ಕೋವನ್ನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಕಂಡೆನ್ಸ್ ಮಿಲ್ಕ್ ತಗೊಂಡಿದ್ದೀನಿ, ಚಿಟಿಕೆಯಷ್ಟು ಉಪ್ಪು, ಸುವಾಸನೆಗೆ ಏಲಕ್ಕಿ. ಈಗ ಬಟರ್ ಫ್ರೂಟ್ ನ ಅಂಗಿಯನ್ನು ಬಿಚ್ಚಿ ಬೀಜವನ್ನು ತೆಗೆದು ಬಿಸಾಕಿ ಅದನ್ನ ಕಟ್ ಮಾಡೋಣ. ಜೊತೆಗೆ ನಾವು ತಗೊಂಡಿರೋ ಬಾಳೆಹಣ್ಣನ್ನು ಕಟ್ ಮಾಡಿ ಜೊತೆನಲ್ಲಿ ಸೇರಿಸಬೇಕು. ಈಗ ಸಕ್ಕರೆನ ಸೇರಿಸ್ಕೊಳ್ಳೋಣ, ಸ್ವಲ್ಪ ಕೋವನ್ನ ಸೇರಿಸ್ಕೊಳ್ಳೋಣ, ರುಚಿಗೆ ಬೇಕಾಗುವಷ್ಟು ಕಂಡೆನ್ಸ್ಡ್ ಮಿಲ್ಕ್, ಚಿಟಿಕೆಯಷ್ಟು ಉಪ್ಪು, ಏಲಕ್ಕಿ ಕುಟ್ಟಿ ಪುಡಿ ಮಾಡಿ ಸೇರಿಸಿ. ಈಗ ಮಿಕ್ಸಿ ಜಾರನ್ನು ಮುಚ್ಚಿ ಗರ್ರನ್ನಿಸ್ಬೇಕು. ಐಸ್ ಕ್ರೀಮ್ಗೆ ನೀರು ಹಾಕೋ ಹಾಗಿಲ್ಲ, ನಮ್ಮ ಮಿಕ್ಸಿ ತಿರುಗ್ತಾ ಇಲ್ಲ. ಏನ್ ಮಾಡೋಣ? ಸ್ವಲ್ಪ ಹಾಲು ಹಾಕೋಣ. ಈಗ ಮಿಕ್ಸಿ ಚೆನ್ನಾಗಿ ತಿರುಗ್ತಾ ಇದೆ, ಚೆನ್ನಾಗಿ ಬೆಣ್ಣೆ ತರ ಮಾಡ್ಬೇಕು. ಈಗ ಕ್ರೀಮಿ ಆಗಿರುವ ಬೆಣ್ಣೆ ಹಣ್ಣಿನ ಪುಡ್ಡಿಂಗ್ ರೆಡಿ ಆಗಿದೆ. ನಿಜ ಹೇಳ, ನಾನು ಇದನ್ನ ಹೀಗಿನ ತಡೀಲಾರ್ದಲೆ ತಿಂದ್ಬಿಟ್ಟೆ. ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಿ, ಈ ತರ ಥಿಕ್ ಆಗಿ ಕ್ರೀಮಿ ಆಗಿ ಇರಬೇಕು. ತುಂಬಾ ಟೈಟ್ ಆಗಿರೋ ಮುಚ್ಚಳ ಇರುವಂತ ಯಾವುದೇ ಪಾತ್ರೆಗಾದ್ರೂ ಇದನ್ನ ಶಿಫ್ಟ್ ಮಾಡಿ ಮುಚ್ಚಳವನ್ನು ಟೈಟ್ ಆಗಿ ಮುಚ್ಚಬೇಕು. ಫ್ರಿಡ್ಜ್ ನಲ್ಲಿರುವ ಫ್ರೀಜರ್ ನಲ್ಲಿ ಇದನ್ನ ಇಟ್ಟು ಫ್ರೀಜರ್ ನ ಟೆಂಪರೇಚರ್ ನ ಮ್ಯಾಕ್ಸಿಮಮ್ ನಲ್ಲಿ ಇಟ್ಟು ಅದನ್ನ ತುಂಬಾ ಕೂಲ್ ಆಗಿ ಐಸ್ ಗಡ್ಡೆ ಆಗೋ ತರ ಇರಬೇಕು. ಓವರ್ ನೈಟ್ ಬಿಟ್ಬಿಡ್ಬೇಕು. ಮಾರನೇ ದಿನ ನೋಡಿ ಇದು ಚೆನ್ನಾಗಿ ಐಸ್ ತರ ಗಟ್ಟಿ ಆಗ್ಬಿಟ್ಟು ಐಸ್ ಕ್ರೀಮ್ ಆಗಿ ತಿನ್ನೋದಕ್ಕೆ ರೆಡಿ ಆಗಿದೆ. ನನಗೆ ನೋಡ್ತಿದ್ದಾಗ್ಲೇ ಇದನ್ನ ಬಾಯಿನಲ್ಲಿ ನೀರ್ ಬರ್ತಾ ಇದೆ. ಬೇಗ ಬೇಗ ತಿನ್ಬೇಕಪ್ಪ, ಹೇಗಿದೆ ಅಂತ ಹೇಳ್ತೀನಿ. ಮಕ್ಕಳೆಲ್ಲ ಮನೇಲಿದ್ದಾಗ, ಬಂಧು ಮಿತ್ರರು ಮನೆಗೆ ಬಂದಾಗ, ಸೆಲೆಬ್ರೇಷನ್ ಇದ್ದಾಗ ಈ ತರ ಒಂದು ಐಸ್ ಕ್ರೀಮ್ ನ ನೀವು ಮನೆಯಲ್ಲೇ ಮಾಡಿ ಎಲ್ಲರಿಗೂ ಸರ್ಪ್ರೈಸ್ ಮಾಡಿ. ಬಾಳೆಹಣ್ಣನ್ನ ಆಡ್ ಮಾಡೋದು ಬಿಡೋದು ನಿಮ್ ಇಷ್ಟಕ್ಕೆ ಬಿಟ್ಟಿದ್ದು. ಬರೀ ಬಟರ್ ಫ್ರೂಟ್ ಇದ್ರೂ ಸಾಕಾಗತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಆದ್ರೆ ಕ್ವಾಂಟಿಟಿಗೋಸ್ಕರ ನಾನು ಬಾಳೆಹಣ್ಣನ್ನ ಹಾಕಿದೀನಿ. ತುಂಬಾ ಟೇಸ್ಟಿ ಆಗಿದೆ, ಚೆನ್ನಾಗಿದೆ. ನೀವೆಲ್ಲರೂ ಮಾಡಿ ನೋಡಿ, ಹೇಗ್ ಬಂತಂತ ನನ್ಗೆ ಕಾಮೆಂಟ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಹಾಗೇನೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗಿಷ್ಟ ಆಯ್ತು ಅಂದ್ರೆ ಲೈಕ್ ಮೇಲೆ ಕ್ಲಿಕ್ ಮಾಡಿ.